ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕ್ರಾಸ್ ಕಟ್ಟಿಂಗ್ ಬ್ಲೌಸ್, ಇದು ಕೂಡ ನ್ಯೂ ಕಸ್ಟಮರ್ಸ್ ಚಿತ್ರದುರ್ಗದಿಂದ ಕೊಟ್ಟಿದ್ದಾರೆ. ಅಂದರೆ ಮದುವೆ ಬ್ಲೌಸ್ಗಳನ್ನು ಕೊಟ್ಟಿದ್ದಾರೆ. ಇದು ಬಂದು ಸ್ಲೀವ್ ನಾರ್ಮಲ್ ಇರುತ್ತೆ ಮತ್ತು ಬ್ಯಾಕು ನಾರ್ಮಲ್ ಇರುತ್ತೆ. ಕ್ರಾಸ್ ಕಟ್ ಅಂದಾಗ ಫ್ರಂಟ್ ಮಾತ್ರ ಏನು ಮಾಡ್ತಾರೆ, ಕ್ರಾಸ್ ಕಟ್ಟಿಂಗನ್ನು ಮಾಡಿರ್ತಾರೆ. ಸ್ವಲ್ಪ ಕ್ರಾಸ್ ಕಟ್ಟಿಂಗ್, ತುಂಬ ಅಲ್ಲ, ಸ್ವಲ್ಪ ಮಾಡಿದ್ದಾರೆ. ನಾವು ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಫಸ್ಟು ನಾವೇನು ಮಾಡಬೇಕು, ಇಲ್ಲಿ ಬ್ಲೌಸ್ ಇವ್ರದ್ದು ಬಂದು 4 ಬ್ಲೌಸ್ ಇದೆ ಫ್ರೆಂಡ್ಸ್, 4 ಬ್ಲೌಸ್ ಇದೆ ಟೋಟಲಾಗಿ. ನಾನು ಇಲ್ಲಿ ಒಂದು ಬ್ಲೌಸ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ಮಾತ್ರ, ಫ್ರಂಟ್ ಪಾರ್ಟನ್ನು ಏನು ಮಾಡಬೇಕು, ನಾನು ಇಲ್ಲಿ ಪೇಪರನ್ನು ಇಟ್ಕೊಂಡಿದ್ದೀನಿ. ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ಒಂದು ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ಎಲ್ಲ ಕೂಡ ಇಟ್ಕೊಂಡು ಕಟಿಂಗ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂದ್ಬಿಟ್ಟು ಪೇಪರನ್ನು ಇಟ್ಕೊಂಡಿದ್ದೀನಿ. ಕ್ರಾಸ್ ಕಟ್ಟಿಂಗ್ ಆಲ್ಮೋಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿ ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಾವು 1.25 ಮೀಟರನ್ನು ತೆಗೆದುಕೊಂಡಿರೋದ್ರಿಂದ ಲೈನಿಂಗ್ ಇಲ್ಲಿ ಏನು ಕಟ್ ಮಾಡಿಸ್ಕೊಂಬಂದಿರ್ತೀವಿ, ಇಲ್ಲಿ ನಾನು ಒಂದು ಸೈಡಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳೋದ್ರಿಂದ ಅಕಸ್ಮಾತ್ ತುಂಬ ದೊಡ್ಡ ಅಳತೆ ಆದರೆ ನಾವು ಯಾವುದೇ ಲೈನಿಂಗನ್ನು ಅಟ್ಯಾಚ್ ಮಾಡೋಂಗಿಲ್ಲ. ಅಕಸ್ಮಾತ್ ಕೆಲವರು ಇಲ್ಲಿ ಮೇಲ್ಗಡೆ 4 ನೆರಿಗೆ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆಲ್ಲ ನಾವೇನು ಮಾಡಬೇಕು, ಈ ಥರ ಫೋಲ್ಡಿಂಗ್ ಮಾಡ್ಕೊಳೋದ್ರಿಂದ ನಮಗೆ ಲೆಂತ್ ಸಿಗುತ್ತೆ, ಎಷ್ಟು ಬೇಕಾದ್ರೂ ಲೆಂತ್ ಅನ್ನೋದು ಸಿಗುತ್ತೆ. ಈಗ ಇಲ್ಲಿ ನಾನು ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ಸ್ವಲ್ಪ ಕಷ್ಟ ಆದರೆ, ಏನೋ ತೋಳು ಕಟಿಂಗ್ ಮಾಡೋದು ಎಲ್ಲರಿಗೂ ಏನಪ್ಪ ಅಂದರೆ ತೋಳು ಕಟಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಆಗೋದು. ಅದು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಏನು ನಮ್ಗೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಅದು ಕರೆಕ್ಟಾಗುತ್ತೆ ಅಂತಲೇ ಕೊಟ್ಟಿರ್ತಾರಲ್ವ, ಅದನ್ನು ನೀಟಾಗಿ ಕೆಳಗಡೆ ಬಂದು ನೀವೇನು ಮಾಡ್ಕೊಳ್ಳಿ, ಒಂದು 1/2 ಇಂಚ್ಗೆ ಸ್ಟಿಚಿಂಗಿಗೋಸ್ಕರ ಸೀಮ್ ಅಲಯನ್ಸ್ ಅಂತ ಏನಂತೀವಿ ಅದಕ್ಕೋಸ್ಕರ ಬಿಟ್ಬಿಡೋಣ ನೋಡಿ. 1/2 ಇಂಚ್ ಬಿಟ್ಬಿಟ್ಟು ಇಲ್ಲಿಂದ ನಾವು ಅಳತೆ ತೆಗೆದುಕೊಳ್ಳೋಣ. ಯಾವುದೇ ಮಾರ್ಕಿಂಗ್ ಚಾಕಲ್ಲಿ ನಾವು ಮಾರ್ಕ್ ಹಾಕಿದ್ರೂ ಕೂಡ ಅಷ್ಟು ಸರಿ ಕಾಣಿಸೋದೇ ಇಲ್ಲ. ನಾನಿಲ್ಲಿ ನೋಡಿ ಮಾರ್ಕನ್ನು ಹಾಕಿದ್ದೀನಿ 1/2 ಇಂಚ್ಗೆ. ಮತ್ತು ಏನು ತೋಳು ರೆಡಿ ಇರುತ್ತೋ ಅವ್ರದ್ದು ಅದನ್ನು ಈ ಎಡ್ಜಿಗೆ ಇಟ್ಕೊಳ್ಳಿ. ಈಗೇನು ಮಾರ್ಕಿಂಗ್ ಹಾಕಿದ್ದೀವಿ ಆ ಎಡ್ಜಿಗೆ ಇಟ್ಕೊಂಡು ನೀಟಾಗಿ ಹಿಂಗೆ ಎಳ್ಕೊಳ್ಳಿ. ಬ್ಲೌಸನ್ನು ಸ್ಲೀವನ್ನು ಎಳ್ಕೊಂಡು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 1/2 ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಆಗ ಕರೆಕ್ಟಾಗಿ ನಮಗೆ ಲೆಂತ್ ಸಿಕ್ತು. ಈಗ ಆಲ್ರೆಡಿ ಇಲ್ಲಿ ಬಿಟ್ಕೊಂಡಿದ್ದೀವಿ, ಇಲ್ಲಿ ಮಾತ್ರ 1/2 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಮತ್ತು ನಮ್ಮ ಕೈ ಏನಿರುತ್ತೆ ಅದನ್ನು ನೀಟಾಗಿ ಹಿಂಗೆ ಏನು ಆರ್ಮೋಲ್ ರೌಂಡಿಂಗ್ ಇರುತ್ತೆ ಅಲ್ಲಿ ಇಟ್ಕೊಳ್ಳಿ. ನೀಟಾಗಿ ಹಿಂಗೆ ಇಟ್ಕೊಂಡು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ, ಸ್ಟಿಚ್ ಆಲ್ರೆಡಿ ಇರುತ್ತಲ್ವ ಕಂಕ್ಲ ಸ್ಟಿಚ್ಚು, ಅಲ್ಲೊಂದು ಹಾಕ್ಕೊಂಡು ನಾವು ಏನು ಬೇಕಾಗಿರುತ್ತೋ ಅದನ್ನು ನೀಟಾಗಿ ಹಿಂಗೆ ಎಳ್ಕೊಂಬಿಡಿ. ಅವಾಗೇನಾಗುತ್ತೆ, ನಮಗೆ ಸ್ಟಿಚ್ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ನಾನು ಬಿಟ್ಕೊಂಡಿದ್ದೀನಿ 2 ಇಂಚಸ್. ಈಗ ತೆಗೆಯೋಣ. ಈಗ ನಮಗೆ ಎಷ್ಟು ಡೌನಿಂಗ್ ತೆಗಿಬೇಕು ತೋಳಲ್ಲಿ ಅನ್ನೋದು ಕರೆಕ್ಟಾಗಿ ಸಿಕ್ತು. ಎಕ್ಸ್ಟ್ರಾ ತೆಗಿಬೇಕು ಆ ಥರ ಏನೂ ಇಲ್ಲ. ಅದು ಈಗೇನು ಮಾರ್ಕಿಂಗ್ ಇದೆಯೋ ಅಲ್ಲಿ ಹಾಕಬೇಡಿ, ಅಲ್ಲಿಂದ 1/2 ಇಂಚ್ ನಾವು ಮೇಲ್ಗಡೆಗೆ ಮಾರ್ಕನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಕಟ್ ಮಾಡಿಕೊಂಡ್ರೆ ಮತ್ತೆ ಡೌನಿಂಗ್ ಬರೋ ಚಾನ್ಸಸ್ ಇರುತ್ತೆ. 1/2 ಇಂಚ್ ಮೇಲೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಈಗ ಇದನ್ನು ಮಾರ್ಕಿಂಗ್ ಹಾಕ್ಕೊಳ್ಳಿ. ಮಾರ್ಕಿಂಗ್ ಹಾಕ್ಕೊಂಡು ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ. ಈ ರೀತಿ ತೋಳಿನ ಶೇಪ್ ಏನು ಬರುತ್ತೆ ಅದನ್ನು ಕೊಟ್ಕೊಳ್ಳಿ. ಈಗ ನಮ್ಮದು ತೋಳು ಮಾರ್ಕಿಂಗ್ ಆಯಿತು. ಈಗೆಲ್ಲ ತುಂಬ ಟೂಲ್ಸ್ಗಳು ಬಂದಿದೆ ತೋಳು ಕಟಿಂಗ್ ಮಾಡೋದಕ್ಕೆ, ಆದರೆ ನಾನು ಯಾವುದೇ ಟೂಲ್ಸನ್ನು ಬಳಸಲ್ಲ. ಕೈಲೇ ಆದಷ್ಟು ಪ್ರಾಕ್ಟೀಸ್ ಮಾಡಿ ನೋಡಿ. ನಮ್ಮ ತೋಳು ಕಟಿಂಗ್ ಆಯಿತು. ಈಗ ಬ್ಯಾಕ್ ಪಾರ್ಟ್ನೂ ಅಷ್ಟೇ ನಾನು ನಾರ್ಮಲ್ ಕಟ್ಟಿಂಗ್ ಏನು ಮಾಡ್ಕೊತೀವೋ ಸ್ಟ್ರೈಟ್ ಹಂಗೆ ಕಟ್ ಮಾಡ್ಕೊಬೇಕು. ಫ್ರಂಟ್ ಪಾರ್ಟ್ ಮಾತ್ರನೇ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ ಲೆಂತ್ ನೋಡ್ಕೊಳ್ಳಿ ಫಸ್ಟು. ಇದನ್ನು ಕೂಡ ನಾವು ಬ್ಲೌಸಲ್ಲಿ ಬೇಕಾದರೂ ಹಾಕ್ಕೊಬೋದು ಅಥವಾ ಟೇಪ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ಬ್ಲೌಸ್ ಏನಿರುತ್ತೋ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ನೋಡಿ, ಕರೆಕ್ಟಾಗಿ ಹಿಂಗೆ ಎಳೆದೇ ಇಟ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಏನು ಎಡ್ಜಿಗೆ ನಾನು ಕೆಳಗಡೆ ಏನು ಬಿಟ್ಟಿಲ್ಲ. ಇಲ್ಲಿ ಏನು ಕರೆಕ್ಟಾಗಿ ಲೆಂತ್ ಇದೆಯೋ ಬ್ಲೌಸ್ ಲೆಂತ್ ಅಲ್ಲಿಗೊಂದು ಮಾರ್ಕ್ ಹಾಕ್ಬಿಟ್ಟು
ಅಲ್ಲಿಂದ 1 ಇಂಚ್ ಮೇಲ್ಗಡೆಗೆ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ಅಂದರೆ ಕೆಳಗಡೆ ಮತ್ತು ಮೇಲ್ಗಡೆ ಸ್ಟಿಚಿಂಗಿಗೋಸ್ಕರ 1 ಇಂಚ್ ತೆಗೆದುಕೊಂಡಿದ್ದೀನಿ. ಚೆಸ್ಟ್ ಎಷ್ಟಿದೆಯೋ ಅದನ್ನು ನೋಡ್ಕೊಳ್ಳೋಣ. ಅದರಲ್ಲಿ 1/2 ಇಂಚ್ ಕಡಿಮೆ ಮಾಡ್ತೀನಿ. ಏನು ಚೆಸ್ಟ್ ಇದೆಯೋ ಅದರಲ್ಲಿ 1/2 ಇಂಚ್ ಕಡಿಮೆ ಮಾಡೋಣ ಬ್ಯಾಕ್ ಪಾರ್ಟಲ್ಲಿ. ಇದು ಬಂದು 10 ಇದೆ ಫ್ರೆಂಡ್ಸ್, ಹಂಗಾಗಿ 9ವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಒಂದು ಲೈನ್ ಹಾಕ್ಕೊಳ್ಳಿ 2 ಇಂಚಿಗೆ ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೀವಿ. ಈಗ ಇಲ್ಲೇನು ನಮ್ಮದು ಕರೆಕ್ಟಾಗಿ ಲೈನ್ ಇತ್ತು ಅದನ್ನು ಕೂಡ ಎಳ್ಕೊತೀನಿ. ಬ್ಲೌಸಿನ ಉದ್ದ ಇದು ಬಂದು 10 ಎದೆ ಸುತ್ತಳತೆ ಆಗಿರೋದ್ರಿಂದ ಬ್ಯಾಕಲ್ಲಿ ನಾವು ಏನು ಡಿಸೈನ್ ಇಲ್ಲ ಫ್ರೆಂಡ್ಸ್, ಇವರೇನು ಡಿಸೈನ್ ಇಟ್ಕೊತಿಲ್ಲ. 2 ಇಂಚು ನೆಕ್ಕಿನ ಅಗಲ 2 ಇಂಚ್ ತೊಗೊತಾ ಇದ್ದೀವಿ. ಕೆಲವರೆಲ್ಲ ಕೇಳ್ತೀರಿ 2 ಇಂಚ್ ಏನಕ್ಕೆ ತೆಗೆದುಕೊತೀರಾ, ಫ್ರಂಟಲ್ಲಿ 2.5 ತೊಗೊತೀರಾ, ಬ್ಯಾಕಲ್ಲಿ 2 ಇಂಚ್ ತೆಗೆದುಕೊತೀರಾ ಅಂತ. ನಾವು ಇಲ್ಲಿಗೆ ಕಟ್ ಮಾಡಿಕೊಂಡ್ರೆ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ, ನಮಗೆ 2.5ಗೆ ರೆಡಿ ಸಿಗುತ್ತೆ. ಈಗ 2.5 ಕಟ್ ಮಾಡಿಕೊಂಡ್ರೆ 2.75 ಹೋಗಿರುತ್ತೆ ನಮ್ಮದು ರೆಡಿ ಆಗಬೇಕಾದ್ರೆ. ಹಂಗಾಗಿ ನಾನು 2 ಇಂಚ್ ಕಟ್ ಮಾಡ್ಕೊತೀನಿ. ಮತ್ತು ಏನಪ್ಪ ಅಂದರೆ ಫ್ರಂಟಲ್ಲಿ 1/2 ಇಂಚ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗೋದ್ರಿಂದ ಅಲ್ಲೂ ಕೂಡ ಕರೆಕ್ಟಾಗಿ ಆಗುತ್ತೆ. ನೀವೇನು ಡ್ರಾಪ್ ಆಗೋದು ಫ್ರಂಟಲ್ಲಿ ಜಾಸ್ತಿ ಕಡಿಮೆ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ 2 ಇಂಚ್ ಏನು ಹಾಕಿದ್ದೀನಿ ಅಲ್ಲಿಂದ ನಾನು 3 ಇವ್ರದ್ದು ಶೋಲ್ಡರ್ ಏನಿದೆ ನೋಡ್ಕೊಳ್ಳಿ, ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ. ರೆಡಿ ಬಂದು 2 ಇಂಚು 2.1 ಇಂಚು 1 ಇಂಚು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು 1 ಇಂಚ್ ಇದೆ. ಅದಕ್ಕೆ ನಾನು 3/4 ಇಂಚನ್ನು ಸೇರಿಸ್ಕೊತೀನಿ. ಅಂದರೆ 2.75ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತೀನಿ, ಅಥವಾ 3 ಇಂಚಿಗೆ ತೊಗೊತೀನಿ. 1 ಪಾಯಿಂಟು ಆಮೇಲೆ ಕಡಿಮೆ ಮಾಡಿಕೊಂಡ್ರೆ ಆಯಿತು. ಟೋಟಲ್ ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಸಿಕ್ಕಿರೋದು ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ 5 ಇಂಚಸ್ ಸಿಕ್ಕಿದೆ. ಮತ್ತು ಇಲ್ಲಿಂದ ಇಲ್ಲಿಗೆ 5.5ಗೆ ನಾನಿಲ್ಲಿ 5.5 6 ಇಂಚ್ಗೆ ನಾವು ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ನೀವು ಒಬ್ಸರ್ವ್ ಮಾಡ್ಬೋದು. ಇನ್ನೂ ಒಂದು ಏನಪ್ಪ ಅಂದರೆ ಇಲ್ಲಿ ನೋಡಿ ಇವ್ರದ್ದು ಕೈ ತುಂಬ ಸಣ್ಣಗಿದೆ. ಮತ್ತು ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ 1 ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ಇಲ್ಲಿಂದ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ ಇಲ್ಲಿ ಈಗ ನಾನು ಹಾಕ್ಕೊಂಡಿರೋದು ಕರೆಕ್ಟಾಗಿದೆ. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಸಿಕ್ತು ನಮ್ಮದು ಸ್ಟಿಚಿಂಗಿಗೆ. ಕೆಳಗಡೆ 1/2 ಇಂಚು ಮತ್ತು ಮೇಲ್ಗಡೆ 1/2 ಇಂಚು. 1 ಪಾಯಿಂಟು ಮೇಲ್ಗಡೆಗೆ ತೊಗೊತೀನಿ. ಇವ್ರದ್ದು ಕೈ ತುಂಬ ಸಣ್ಣ ಇರೋದ್ರಿಂದ 5.75 ತೆಗೆದುಕೊತಾ ಇದ್ದೀನಿ. ಮತ್ತು ಇಲ್ಲಿಂದ ಬಂದು 1/4ಗೆ ನಾನು ಒಂದು ಮಾರ್ಕನ್ನು ಹಾಕ್ಕೊಂಡು ನೀಟಾಗೊಂದು ಶೇಪನ್ನು ಕೊಟ್ಕೊಂಬಿಡಿ. ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ. ಈಗ ನಮ್ಮದು ಬ್ಯಾಕಲ್ಲಿ ಏನು ಡಿಸೈನ್ ಇರ್ತಿಲ್ಲ, ಬರೀ ರೌಂಡ್ ಇಡ್ತಾ ಇರೋದ್ರಿಂದ ಕೆಳಗಡೆಯಿಂದ ಈಗ ಆಲ್ರೆಡಿ ಏನು ರೆಡಿ ಇದೆಯೋ ಇದಕ್ಕೆ 1 ಇಂಚ್ ಆ್ಯಡ್ ಮಾಡಿದ್ರೆ ನಮ್ಮದು ಕರೆಕ್ಟಾಗಿ ಸಿಕ್ತು. 4.25 ಇದೆ, 4.25 ಇದೆ. ಅದಕ್ಕೆ 5.25 ಇಟ್ಕೊತೀನಿ. ಕೆಳಗಡೆಯಿಂದ 5.25ಗೆ ಒಂದು ಮಾರ್ಕ್ ಹಾಕ್ತೀನಿ. ಆವಾಗ ನಮಗೆ ಕರೆಕ್ಟಾಗಿ ಅವ್ರಿಗೇನು ಬೇಕಾಗಿರುತ್ತೋ ಡೀಪ್ ಅದು ಸಿಗುತ್ತೆ. ಇಲ್ಲಿ 3 ಇಂಚು 1 ಇಂಚ್ ಜಾಸ್ತಿ ಬ್ರಾಡ್ ತೊಗೊಳ್ಬೇಕು. ಇಲ್ಲಿ 3 ಇಂಚು, ಇಲ್ಲಿ 2 ಇಂಚ್ ಇದ್ದರೆ 3 ಇಂಚು, ಇಲ್ಲಿ 2.5 ತೆಗೆದುಕೊಂಡ್ರೆ 3.25 ಇಂಚು. ಆ ಥರ ನೋಡ್ಕೊಳ್ಳಿ. ಇದನ್ನು ಒಂದು ಬಾಕ್ಸ್ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ನೀಟಾಗಿ ಒಂದು ರೌಂಡ್ ಹಾಕ್ಕೊಂಡ್ರೆ ನಮ್ಮದು ಬ್ಯಾಕ್ ಪಾರ್ಟು ಮುಗೀತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕೆಲವೊಂದು ಸಲ ಅಷ್ಟೇ, ಕೆಲವೊಂದು ಸಲ ಏನು ಮಾಡ್ತೀವಿ ನಾವು ಆರ್ಮೋಲ್ ನೆಕ್ಕು ಮತ್ತು ಶೋಲ್ಡರ್ ಕಡಿಮೆ ತೆಗೆದುಕೊಂಡಿರ್ತೀವಿ. ಆರ್ಮೋಲನ್ನು ಜಾಸ್ತಿ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಇವ್ರಿಗೆ ಕ್ರಾಸ್ ಕಟ್ ಮಾಡಿರೋದ್ರಿಂದ 10 ಇಂಚ್ ಬಂದಿರೋದ್ರಿಂದ ಇಲ್ಲೇನು ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನೀವು ಯಾವುದೇ ಬ್ಲೌಸ್ ಕಟಿಂಗ್ ಮಾಡಿದ್ರು ಅಷ್ಟೇ ಮಾರ್ಕಿಂಗ್ ಏನಿರುತ್ತೆ ಅದು ಬ್ಲೌಸ್ ಮೇಲೆ ಇರೋ ಥರ ನೋಡ್ಕೊಳ್ಳಿ. ಅಂದರೆ ನಾವೇನು ಸ್ಟಿಚ್ ಮಾಡ್ತೀವಿ ಅದ್ರ ಮೇಲಿರೋ ಥರ ನೋಡ್ಕೊಳ್ಳಿ. ನಾನು ಸ್ಟೂಡೆಂಟ್ ಒಂದು ಸಲ ತಪ್ಪು ಮಾಡ್ತೀನಿ, ನಾನು ಹೇಳ್ತಾ ಇರ್ತೀನಿ ಬ್ಲೌಸ್ ಮೇಲೆ ಮಾರ್ಕಿಂಗ್ ಇರೋ ಅವ್ರೇನು ಮಾಡ್ತಾರೆ ಈ ಎಡ್ಜಿಗೆ ಕಟ್ ಮಾಡ್ತಾರೆ. ಈ ಎಡ್ಜಿಗೆ ಕಟ್ ಮಾಡ್ಕೊಂಡಾಗ ಒಂದು 1/4 ಇಂಚ್ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈಗ ಇಲ್ಲೂ ಅಷ್ಟೇನೆ ಈ ಮಾರ್ಕಿಂಗಿಂದ ನಾನು ಔಟ್ಸೈಡು ಮಾಡ್ಕೊಂಡಿದ್ದೀನಿ. ಈ ಮಾರ್ಕಿಂಗಿಂದ ಈ ಕಡೆ ಔಟ್ಸೈಡು ನಾವು ಅಂದರೆ ಈ ಕಡೆ ಸೈಡ್ ಒಳಗಡೆಗೆ ನಾವು ಕಟ್ಟಿಂಗ್ ಮಾಡಿಕೊಂಡಾಗ ಒಂದೊಂದು ಪಾಯಿಂಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಬ್ಲೌಸ್ ಕಟ್ಟಿಂಗ್ ಮಾಡ್ತೀವಿ ಅದು.
ಇದನ್ನು ಹುಕ್ ಪಟ್ಟಿ ರಿಂಗ್ ಪಟ್ಟಿ ಮಾಡೋದಕ್ಕೆ ಉಪಯೋಗಿಸ್ಕೊತೀನಿ. ಇಲ್ಲಿ ಆಯಿತು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಒಂದು ಸ್ವಲ್ಪ ಈ ಕಡೆ ಹೈಟ್ ಆದಂಗೆ ಆಗುತ್ತೆ. ಅದನ್ನು ನಾನೇನು ಮಾಡ್ತೀನಿ, ಒಂದು ಪಾಯಿಂಟು ಈ ಥರ ಮಾಡಿಕೊಂಡಾಗ ನಮಗೆ ಸ್ಟ್ರೈಟ್ ಈಗ ಅನಿಸ್ತಾ ಇದೆ ನೋಡಿ, ಆವಾಗ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ. ಈಗ ಫ್ರಂಟ್ ಪಾರ್ಟ್ ನಾನೇನು ಕಟ್ ಮಾಡ್ತಾ ಇಲ್ಲ, ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ನಾವು ಒಂದು ಪೇಪರನ್ನು ಕಟ್ ಮಾಡ್ಕೊಳ್ಳೋಣ. ಲೋಯರ್ ಚೆಸ್ಟ್ ಆಗಿರ್ಬೋದು, ಬೆಡ್ ಪಟ್ಟಿ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಇಲ್ಲಿ ನಾನು ಒಂದು ಪೇಪರನ್ನು ತೆಗೆದುಕೊಂಡಿದ್ದೀನಿ, ನಾರ್ಮಲ್ ಪೇಪರ್. ಇಲ್ಲಿ ಬ್ಲೌಸ್ ಉದ್ದ, ಫ್ರಂಟ್ ಪಾರ್ಟ್ ಬೇರೆಯೇ ತೊಗೊತೀವಿ, ಬ್ಯಾಕ್ ಪಾರ್ಟೇ ಬೇರೆ ತೊಗೊತೀವಿ ಅಳತೆ. ಇಲ್ಲಿ ಲೋಯರ್ ಚೆಸ್ಟ್ ಏನಿದೆ ಇದನ್ನು ಬೆಲ್ಟ್ ಪಟ್ಟಿ ಮೇಲ್ಗಡೆ ಏನು ಈ ಡಾಟ್ ಹಿಡ್ದಿರ್ತೀವಿ ಇದನ್ನು ಲೋಯರ್ ಚೆಸ್ಟ್ ಅಂತೀವಿ, ಮಿಡಲ್ ಚೆಸ್ಟ್ ಮತ್ತು ಇದು ಅಪ್ಪರ್ ಚೆಸ್ಟ್ ಅಂತ 3 ಭಾಗನ ಮಾಡ್ತೀವಿ ನಾವು ಬ್ಲೌಸ್ನಲ್ಲಿ. ಈಗ ಏನು ಲೋಯರ್ ಚೆಸ್ಟ್ ಇದೆ ಅದನ್ನು ನಾವು ನೀಟಾಗಿ ಇಟ್ಕೊಂಡು ಇಲ್ಲಿ ತೆಗೆದುಕೊತಾ ಇದ್ದೀನಿ ನೋಡಿ, ಹಿಂಗೆ ಎಳೆದು ಹಿಡ್ಕೊತಾ ಇದ್ದೀನಿ. ಹಿಡ್ಕೊಂಡು ಈ ಎಡ್ಜ್ ಲೋಯರ್ ಚೆಸ್ಟಿನ ಎಡ್ಜ್ ಏನಿದೆ ಇದನ್ನು ಇಲ್ಲಿ ಮಾರ್ಕ್ ಹಾಕಿ ಮತ್ತೆ 3 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಎಲ್ಲಿಗೆ ಬಂದಿದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಅಲ್ಲಿಂದ 3 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ನಮಗೆ ಲೋಯರ್ ಚೆಸ್ಟ್ ಅಳತೆ ಸಿಗುತ್ತೆ. ಅದನ್ನು ಬ್ಲೌಸಲ್ಲಿ ತೊಗೊಬೋದಾ ಅಂದರೆ ಇಲ್ಲಿ 2.25 ಅಥವಾ 2.25 ಹೋಗ್ತೀನಿ. ಯಾಕಂದರೆ ಅವ್ರದ್ದು ಬೆಡ್ ಪಟ್ಟಿ ನೋಡಿ, ಬೆಡ್ ಪಟ್ಟಿ ಒಂದು ಸ್ವಲ್ಪ ತುಂಬ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ. ಹಂಗಾಗಿ ನಾನಿಲ್ಲಿ 2.25ಗೆ ಸೆಂಟ್ರಲ್ಲಿ 2.25ಗೆ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಷ್ಟೇ. ಇದು ನಮಗೆ ಬೇಕಾಗಿರೋಂತಹ ಬ್ಲೌಸ್ ಉದ್ದ. ನಮಗೆ ಬ್ಲೌಸ್ ಲೆಂತ್ ಸಿಕ್ತು. ಬ್ಲೌಸ್ ಉದ್ದ ನಮಗೆ ಸಿಕ್ತು. ಮತ್ತು ಇಲ್ಲಿ ಬಂದು 2.25 ನಾನು ಕೆಳಗಡೆ ಏನು ಬೆಲ್ಟ್ ಪಟ್ಟಿಗೆ ಸೆಂಟರಲ್ಲಿ, ದಯವಿಟ್ಟು ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ, ಸೆಂಟರಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಈ ಕಡೆ ಬಂದು ಇಲ್ಲಿ 2.25 ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಒಂದು 3.25 ಹೋಗ್ತೀನಿ ಅಷ್ಟೇ, 4 ಇಂಚ್ವರೆಗೂ ಬೇಡ. ಮತ್ತು ಈ ಸೈಡು ಅಷ್ಟೇ ಒಂದು 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಆಮೇಲೆ ಇವೆಲ್ಲ ಲೈನ್ಸ್ಗಳನ್ನು ಸೇರಿಸ್ಬೇಕಾಗುತ್ತೆ. ಇವ್ರದ್ದು ಚೆಸ್ಟ್ ಬಂದು 10 ಇಂಚ್ ಇರೋದ್ರಿಂದ 10ವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತೀನಿ. ನಾವಿಲ್ಲಿ ಕ್ರಾಸ್ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊತೀವಿ. ಈ ಪೀಸನ್ನು ನಾವು ಬಟ್ಟೆ ಮೇಲೆ ಇಟ್ಕೊಳ್ಳುವಾಗ ಕ್ರಾಸ್ ಇಟ್ಕೊಳ್ಳೋಣ ಆಯಿತಾ. ಇಲ್ಲಿ ಬಂದು 2.25 ಇಟ್ಕೊತಾ ಇದ್ದೀನಿ ನೆಕ್ಕು. ಬ್ಯಾಕಲ್ಲಿ ಏನು ಇಟ್ಕೊಂಡಿದ್ವಿ 3 ಇಂಚು ಸೇಮ್ ಇಟ್ಕೊತಾ ಇದ್ದೀನಿ 3 ಇಂಚು. ಇಲ್ಲಿ 3 ಇಂಚು, ಇಲ್ಲಿ ಬಂದು 2.25. ಇಲ್ಲೂ ಕೂಡ 5.25 ಏನು ಬ್ಯಾಕಲ್ಲಿ ತೆಗೆದುಕೊಂಡಿದ್ವಿ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ, ಇಲ್ಲೂ ಕೂಡ ಅಷ್ಟೇ ಇಟ್ಕೊತಾ ಇದ್ದೀನಿ. ಇದನ್ನು ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲೂ ಅಷ್ಟೇ ಏನು ನಮಗೆ ಬೇಕಾಗಿತ್ತು 2 ಇಂಚು ಅದನ್ನೊಂದು ಬಾಕ್ಸ್ ಮಾಡಿಕೊಂಡೆ. ಮತ್ತು ಇಲ್ಲಿ ಏನು ಮಾರ್ಕಿಂಗ್ ಹಾಕ್ಕೊಂಡಿದ್ವಿ ಇವನ್ನೆಲ್ಲವನ್ನು ಕೂಡ ನೀಟಾಗಿ ಸೇರಿಸ್ಕೊಳ್ಳಿ. ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಈಗ ನೆಕ್ ಡೀಪ್ ಬಂದು ನೀವು ನೋಡ್ಬೋದು, ಇವ್ರು ತುಂಬ ಡೀಪ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಕ್ರಾಸ್ ಕಟಿಂಗ್ ಒಂದು ಈ ಪಟ್ಟಿ ಬಂದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬಂದು ಎಷ್ಟು ತುಂಬ ಚಿಕ್ಕದಾಗಿದೆ ನೋಡ್ತೀನಿ. ಎಷ್ಟು ಡೀಪ್ ಇದೆ ಅಂದರೆ ಆಲ್ಮೋಸ್ಟ್ 7.5 ಇದೆ. 7.25 ಇವ್ರಿಗೆ ಡೀಪ್ ಬಂದು 7.25. ಇಲ್ಲಿ ಬಂದು ಒಂದು 2.25 ಅಷ್ಟೇ ಇಟ್ಕೊಳ್ಳಿ, ತುಂಬ ಜಾಸ್ತಿ ಎಲ್ಲ ಬ್ರಾಡೆಲ್ಲ ಮಾಡೋದು ಬೇಡ. ಅವ್ರದ್ದು ಒಂಥರ ವಿ ಇದೆ, ಯಾಕಂದರೆ ತುಂಬ ಡೀಪ್ ಇಟ್ಕೊಂಡಿದ್ದಾರಲ್ಲ, ಹಂಗಾಗಿ ವಿ ಥರ ಇರೋದ್ರಿಂದ ನಾವು ಕೂಡ ವಿ ಥರನೇ ಕಟ್ ಮಾಡೋಣ. ಇಲ್ಲಿ ಏನು ಡಾಟ್ ಹಿಡಿಯೋದಕ್ಕೆ ಇವೆರಡು ಇಟ್ಕೊಂಡು ಹಿಂಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 1/4 ಇಂಚು ಟೋಟಲಾಗಿ 1/2 ಇಂಚು ಅಥವಾ 3/4 ಇಂಚು ಬರೋ ಥರ ನೋಡ್ಕೊಳ್ಳಿ. ಇದು ಕೂಡ 3 ಇಂಚು ಫಸ್ಟ್ ಡಾಟ್. ಇಲ್ಲಿ ಕೂಡ 3 ಇಂಚ್ಗೆ ನಾನೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮತ್ತು 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಸೆಂಟರ್ಗೆ ಇದೇನು ಹಾಕಿರ್ತೀವಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹೈಟ್ ಕೂಡ 3 ಇಂಚು ಅಥವಾ 2.25, ಯಾಕಂದರೆ ಬ್ಲೌಸಿನ ಉದ್ದ ಸ್ವಲ್ಪ ಕಡಿಮೆ ಇದೆ, ಹಂಗಾಗಿ
ಇದು ಆಯಿತು. ಇದು ಕೂಡ 3 ಇಂಚ್ ಹೈಟ್, 2.25 ಮಾಡಿದ್ದೀನಿ. ಇದು ಬಂದು 3 ಇಂಚನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲಾಗಿ ಏನು ಹಾಕ್ಕೊತೀವಿ 3/4 ಇಂಚ್ಗೆ ಸೇಮ್ ಮಾರ್ಕಿಂಗನ್ನು ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ 1/4 ಇಂಚು ಶೋಲ್ಡರ್ ಹತ್ರ ಯಾವುದೇ ಒಂದು ಇದು ಮಾಡಬೇಡಿ, ಇಲ್ಲಿ ಮಾತ್ರ 1/4 ಇಂಚ್ ಒಳಗಡೆ ಹೋಗೋ ಥರ ನೋಡ್ಕೊಳ್ಳಿ. ಇಲ್ಲಿ 1 ಇಂಚ್ಗೆ ಹಾಕಿ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕಿಂದ ಈ ಮಾರ್ಕ್ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದು ಕೂಡ 3 ಇಂಚು ಅಥವಾ 3.5 ಇಂಚು ಇರಲಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಮಾರ್ಕನ್ನು ಹಾಕ್ಕೊಂಡ್ವಿ. ಈಗ ಇದನ್ನೇನು ಮಾಡಬೇಕು, ಇದು ಹೈಟ್ ಇರುತ್ತೆ, ಇದು ಸ್ವಲ್ಪ ಕೂಡಿಸ್ದಾಗ ಏನು ನಮ್ಮ ಡಾಟ್ ಕೂಡಿಸ್ತೀವಿ ಅವಾಗ ಸರಿ ಬರಲ್ಲ ಅಂತ ಇದನ್ನು ಸ್ವಲ್ಪ ಹೈಟ್ ಮಾಡಬೇಕು. ಮತ್ತು ಇಲ್ಲ 1/2 ಇಂಚು ಡೌನನ್ನು ಕೊಟ್ಕೊಬೇಕು. ಈ ಥರ ಇದನ್ನು ಸೆಕೆಂಡ್ ಮಾರ್ಕಿಂಗ್ ಅಂತ ಕರಿತೀವಿ. ಇದು ಬಂದು ನಮಗೆ ಸಾಕಾಗುತ್ತೆ. ಈಗ ಇದನ್ನು ಕಟ್ ಮಾಡಿಬಿಡೋಣ ನಾವು. ಇಲ್ಲೂ ಅಷ್ಟೇ ಬೆಲ್ಟ್ ಪಟ್ಟಿ ಅಬ್ಸರ್ವ್ ಮಾಡ್ಬೋದು. ಬೆಲ್ಟ್ ಪಟ್ಟಿ ಏನು ಮಾರ್ಕಿಂಗ್ ಇರುತ್ತೆ ಅದು ಒಂದು ಸ್ವಲ್ಪ ಇರೋ ಥರ ನೋಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇದು ಒಂದು ಸ್ವಲ್ಪ ಮೇಲೆ ಕಟ್ ಮಾಡಿದ್ದೀನಿ. ಈಗ ನೋಡಿ ನಮ್ಮ ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಇದನ್ನು ಇಟ್ಕೊಂಡು ಮತ್ತು ಇದು ಬೆಲ್ಟ್ ಪಟ್ಟಿ, ಈಗ ಇದನ್ನು ಇಟ್ಕೊಂಡು ನಾವು ಬಟ್ಟೆ ಮೇಲೆ ಮಾರ್ಕಿಂಗನ್ನು ಹಾಕ್ಕೊಳ್ಳೋಣ. ಇದೇ ಪೇಪರನ್ನು ಇಟ್ಕೊಂಡು ನಾನು ಅವ್ರದ್ದೆಲ್ಲ ಬ್ಲೌಸು ಕೂಡ ಕಟಿಂಗನ್ನು ಮಾಡ್ಕೊತೀನಿ. ನೀವು ಕೇಳ್ತಿರ್ತೀರಿ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡ್ರ ಅಂತ. ಯಾವ ರೀತಿಯೂ ಇಲ್ಲ, ನಾರ್ಮಲಾಗಿ ಏನು ಬ್ಲೌಸ್ ಪೀಸ್ ಇತ್ತು ಇಲ್ಲಿ ಅದನ್ನು ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಏನು ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ವಿ, ಇನ್ನೊಂದು ಪೀಸು ಅದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಈ ಪೀಸನ್ನು ನೀವು ಹಿಂಗಿಟ್ಕೊಂಡು ಬೇಕಾದರೂ ಕಟ್ ಮಾಡ್ಬೋದು ಅಥವಾ ಹಿಂಗಿಟ್ಕೊಂಡು ಬೇಕಾದರೂ ಕಟ್ ಮಾಡ್ಬೋದು. ಇದು ನಿಮಗೆ ಬಿಟ್ಟಿದ್ದು, ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು. ಹಿಂಗೆ ಸ್ವಲ್ಪ ಇದನ್ನು ಕ್ರಾಸಾಗಿ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಈ ಪಾರ್ಟಲ್ಲಿ ಕಟ್ ಮಾಡಿಕೊಂಡ್ರೆ ಇದೊಂದು ಸ್ವಲ್ಪ ಇರುತ್ತಲ್ಲ ನಮ್ಗೆ, ಇಲ್ಲಿ ಬಟ್ಟೆ ಇದಕ್ಕೂ ಸಿಗುತ್ತೆ, ಬೆಡ್ ಪಟ್ಟಿಗೆ ಸಿಗುತ್ತೆ ಅಂತ ಇಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಬೋದು. ಇಲ್ಲ ಬೇಡ ಬಟ್ಟೆ ಉಳಿಸ್ಕೊತೀವಿ ನಾವು ಅಂದರೆ ಈ ಪಾರ್ಟಲ್ಲಿ ಇಟ್ಕೊಳ್ಳಿ. ಬಟ್ಟೆ ಇಟ್ಕೊಂಡು ಇಷ್ಟು ಏನು ಇದು ಇರುತ್ತೆ ನೆಕ್ಕಿಂದು ಬರುತ್ತೆ, ಈ ಥರ ಕಟ್ ಮಾಡ್ಕೊಂಡಾಗ ನಿಮಗೆ ಕ್ರಾಸ್ ಸಿಗುತ್ತೆ. ಸಾಕಿಷ್ಟು, ತುಂಬ ಕ್ರಾಸೆಲ್ಲ ತೆಗೆದುಕೊಳಕ್ಕೆ ಹೋಗ್ಬೇಡಿ. ಅವಾಗೇನಾಗುತ್ತೆ, ಈ ಪಾರ್ಟ್ ಏನಿರುತ್ತೆ ತುಂಬ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಿಂಗೆ ಇಟ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ. ಇದು ಹೆಂಗಿದೆಯೋ ಹಂಗೆ ಕ್ರಾಸಾಗಿ ಇಟ್ಟಿದ್ದೀನಿ ನೋಡಿ. ನಾರ್ಮಲಾಗಿ ನಾವು ಹಿಂಗೆ ಇಟ್ಕೊತೀವಿ, ಅದನ್ನು ನಾನು ಕ್ರಾಸಾಗಿ ಇಟ್ಕೊಂಡಿದ್ದೀನಿ, ಈ ಥರ ಇಟ್ಕೊಂಡಿದ್ದೀನಿ. ಎಲ್ಲ ಕಡೆ ಸಿಗುತ್ತಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾವು ಎಲ್ಲೂ ಎಕ್ಸ್ಟ್ರಾ ಬಿಡೋ ಅಷ್ಟು ಇಲ್ಲ. ನಾವು ಆಲ್ರೆಡಿ ನೋಡಿ ತೊಗೊಂಡ್ಬಿಟ್ಟಿದ್ದೀವಿ, ಎಕ್ಸ್ಟ್ರಾ ನೋಡಿ ತೊಗೊಂಡಿದ್ದೀವಿ. ಹಂಗಾಗಿ ಇನ್ನು ಏನು ಎಕ್ಸ್ಟ್ರಾ ಬಿಟ್ಕೊಳೋ ಅಷ್ಟಿಲ್ಲ. ಬೇಕು ಅಂದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದೇನು ಇದೆ, ಇದು 1 ಇಂಚ್ ಎಕ್ಸ್ಟ್ರಾ ಇತ್ತು ನಮ್ಮ ಲೋಯರ್ ಚೆಸ್ಟ್ಗಿಂತ ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, 1 ಇಂಚು ಎಕ್ಸ್ಟ್ರಾ ಇದೆ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇದೆ, ಹಂಗಾಗಿ ಕರೆಕ್ಟಾಗಿದೆ. ಇದನ್ನು ನಾವು ಇಲ್ಲೇನು ಎಕ್ಸ್ಟ್ರಾ ಬಿಟ್ಕೊಳಕ್ಕೆಲ್ಲ ಹೋಗೋದು ಬೇಡ. ಏನಿದೆಯೋ ಅದಕ್ಕೆ ಮಾರ್ಕ್ ಹಾಕ್ಕೊತೀನಿ.
ನಿಮ್ಗೆ ಯಾವ ಕಡೆ ಸಿಗುತ್ತೋ ಬಟ್ಟೆ ಆ ಕಡೆ ನೋಡಿಕೊಂಡು ಕ್ರಾಸಾಗಿ ಇಟ್ಕೊಂಡು ಮಾಡ್ಕೊಳ್ಳಿ, ಅವಾಗ ನಮಗೆ ಸಿಗುತ್ತೆ. ನೋಡಿ ಇಲ್ಲಿ ನಮಗೆ ಕ್ರಾಸಾಗಿ ಸಿಕ್ಕಿದೆ, ಇಲ್ಲಿ ನಾನು ಮಾಡ್ಕೊಳ್ತೀನಿ. ಇಷ್ಟೇ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಬಟ್ಟೆಲ್ಲೂ ಅಷ್ಟೇ ಸೇಮ್ ಕಟ್ ಮಾಡ್ಕೊಳ್ಳಿ. ನೋಡಿ ನಮಗೆ ಕ್ರಾಸ್ ಏನು ಬೇಕಾಗಿತ್ತು ಅದು ಸಿಕ್ತು. ಇಲ್ಲಿ ಲೈನ್ಸ್ಗಳು ಗೊತ್ತಾಗ್ತಾ ಇರ್ಬೋದು ನಿಮಗೆ, ಕ್ರಾಸಾಗಿ ಇಲ್ಲಿ ಲೈನ್ಸ್ಗಳೆಲ್ಲ ಕ್ರಾಸ್ ಆಗಿದೆ, ಹಿಂಗಿದೆ ಲೈನ್ಸ್ಗಳು. ಸಲ ಚೆಕ್ ಮಾಡ್ಕೊಳ್ಳಿ, ಏನು ಡಾಟ್ ಇದೆ ಇದು ನೀಟಾಗಿ ಹಿಡಿದಾಗ ಇದು ನಮಗೆ ರೌಂಡ್ ಶೇಪೇ ಬರಬೇಕು, ರೌಂಡ್ ಶೇಪ್ ಬರಬೇಕು, ಇಲ್ಲಾಂದರೆ ಅಷ್ಟು ಫಿಟ್ಟಿಂಗ್ ಬರಲ್ಲ. ಈಗ ಬಂತು, ನಾವೆಲ್ಲಿ ಕರೆಕ್ಟಾಗಿ ಡಾಟ್ ಹಿಡಿಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಫಸ್ಟು ನೋಡ್ಕೊಳ್ಳಿ, ನಾಚ್ ಹಾಕ್ಕೊಂಡಿದ್ದೀನಿ ನಾನು, ಇಲ್ಲಿಗೆ ಡಾಟ್ ಹಿಡಿಬೇಕು ಅಂತ ನಾಚ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಇಟ್ಕೊಂಡು ಬೆಡ್ ಪಟ್ಟಿ ಸಹ ನಾವಿಲ್ಲೇ ಕಟ್ ಮಾಡ್ಕೊಬೋದು. ಏನು ಕೆಳಗಡೆ ಮಿಕ್ತು ಮಾಡ್ಕೊಬೋದು, ಇಲ್ಲಾಂದರೆ ಬೇರೆ ಕಡೆ ಕೂಡ ಮಾಡ್ಕೊಬೋದು. ಬಟ್ಟೆ ತುಂಬ ಇದೆ, ಇಟ್ಕೊಂಡಿದ್ದೀನಿ. ಈ ಪೀಸನ್ನು ಇಟ್ಕೊಂಡಿರ್ತೀನಿ, ಎಲ್ಲ ಪೀಸ್ಗಳನ್ನು ಇವ್ರದ್ದೇನು ಕಟಿಂಗ್ ಮಾಡಬೇಕು ಅದನ್ನು ಫುಲ್ಲು ನಾವು ಇದನ್ನ ಇಟ್ಕೊಂಡು ಮಾಡ್ತೀವಿ. ಇಲ್ಲಿ ಟೂ ಲೇಯರ್ಸ್ದು 2 ಸಿಕ್ಕಿದೆ ನನಗೆ ಬೆಡ್ ಪಟ್ಟಿ. ಈಗ ಇದನ್ನು ಇಟ್ಕೊಂಡು ನಾವು ಮೇನ್ ಬಟ್ಟೆ ಕಟ್ ಮಾಡೋಣ. ನೋಡಿ ಇದು ತುಂಬಾ ಬಟ್ಟೆ ಕಡಿಮೆ ಇದೆ, ಒಂದು 65ರಿಂದ 70 ಸೆಂಟಿಮೀಟ್ರ್ ಇರ್ಬೋದು. ನಾನಿಲ್ಲಿ ಇದನ್ನು ಎಕ್ಸ್ಟ್ರಾ ಇಲ್ಲೊಂದು ಸ್ವಲ್ಪ ಪಟ್ಟೆ ಇದೆ, ಇದನ್ನು ಕಟ್ ಮಾಡ್ಕೊತೀನಿ. ಇಲ್ಲಿ ತೋಳಿಗೆ ನಾವು ತುಂಬಾ ಬಟ್ಟೆ ಕೊಡಬೇಕಾಗತ್ತೆ. ಇಷ್ಟೇ ಸಿಗ್ತಾ ಇರೋದು ನೋಡಿ. ಈ ಕಡೆಗೂ ಬಟ್ಟೆ ಕೊಡಬೇಕು, ನಾನು ಆ ಕಡೆಗೂ ಬಟ್ಟೆ ಕೊಡಬೇಕು, ತೊಂದರೆ ಇಲ್ಲ, ಕೊಡ್ತೀನಿ.
ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಸಾರಿ, ನಾನು ತುಂಬ ಸ್ಯಾರಿ ಕುಚ್ಚು ಕಟ್ಟೋದು ಮತ್ತು ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ಇತ್ತು. ಮದುವೆದು 2ರಿಂದ 3 ಮದುವೆದು ಎಲ್ಲ ಬಟ್ಟೆ ಮತ್ತು ಗೃಹ ಪ್ರವೇಶದ್ದು ತುಂಬಾ ಬಟ್ಟೆ ಇತ್ತು. ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಕೂಡ ಮದುವೆದೇ ಬಟ್ಟೆ. ಮತ್ತು ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಸ್ಟ್ರೈಟ್ ಪೀಸೇ ಇರಲಿ, ಕ್ರಾಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಬ್ಯಾಕಲ್ಲಿ. ನೋಡಿ, ನನಗೆ ಫ್ರಂಟ್ ಪಾರ್ಟ್ ಇಷ್ಟೇ ಬಟ್ಟೆ ಸಿಗ್ತಾ ಇರೋದು. ಬ್ಯಾಕ್ ಆಯಿತು. ಈಗ ಫ್ರಂಟಿಗೆ ನಾನಿಲ್ಲಿ ಕ್ರಾಸಾಗಿ ಇಟ್ಕೊತೀನಿ. ಇಲ್ಲಿ ನಾನು ಈ ಪಾರ್ಟನ್ನು ಯೂಸ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಕ್ರಾಸಾಗಿ ಸಿಗುತ್ತೆ. ನೋಡಿ, ಹಿಂಗೆ ಇಟ್ಕೊಂಡಾಗ ನಮಗೆ ಡೋರಿಗೆ ಬೇಕಾದರೂ, ನೀವು ಅಕಸ್ಮಾತ್ ಡೋರಿಗೆ ಬೇಕಾದರೂ ಸಿಗುತ್ತೆ. ಈ ಥರ ಬೇಕಾದ್ರೂ ಇಟ್ಕೊಬೋದು. ಆದರೆ ನಮಗೆ ನೋಡಿ ಇಲ್ಲೆಲ್ಲ ಪ್ಯಾಚ್ ಕೊಡಬೇಕಾಗತ್ತೆ ನಮಗೆ. ಹಂಗಾಗಿ ನಾನು ಈ ಪಾರ್ಟಲ್ಲಿ ಯೂಸ್ ಮಾಡ್ಕೊತಿದ್ದೀನಿ. ಆವಾಗ ನಮಗೆ ಬಟ್ಟೆ ಸಿಗುತ್ತೆ. ಈಗ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ಕೊತೀನಿ. ಬೆಲ್ಟ್ ಪಟ್ಟಿ ಸ್ಟ್ರೈಟ್ ಪೀಸೇ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಪ್ಯಾಚ್ ಕೊಟ್ಕೊತೀನಿ ನಾನು, ಯಾಕಂದರೆ ಅಲ್ಲಿ ಶಾರ್ಟೇಜ್ ಬರ್ತಾಯಿದೆ. ಹಂಗಾಗಿ ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಕ್ರಾಸ್ ಕಟ್ಟಿಂಗ್ ಮಾಡೋದು ಬ್ಲೌಸು ಅಂತ. ಇದು ತುಂಬ ಕಡಿಮೆ ಬಟ್ಟೆ ಇತ್ತು, ಅದರಲ್ಲಿ ನಾನು ಅಡ್ಜಸ್ಟ್ ಮಾಡಿ ಕಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.